ಏನು ಯೋಚನೆ ಮಾಡ್ತಿದ್ದೀರಾ? ಇನ್ನೂ ಎಷ್ಟಂತ ಪ್ರಯತ್ನ ಮಾಡಲಿ? ಸ್ವಾಮೀಜಿ ಹೇಳಿದ ಥರನೇ ಆ ಹುಡುಗಿನ ನಾನು ಕಂಡುಹಿಡಿಬೇಕು, ಪೂಜೆಯನ್ನು ಆರಂಭಿಸಬೇಕು. ನನಗೆ ಗೊತ್ತಿರೋ ಒಂದು ಹುಡುಗಿ ಇದ್ದಾಳೆ. ಅವಳು ಚಿಕ್ಕ ಹುಡುಗಿನೇ. ಅವಳಿಗೆ ಅವ್ರ ಅಪ್ಪ ಅಮ್ಮ ಇಲ್ಲ. ಯಾರು? ಗೀತಾ. ನಾನು ಪಕ್ಕದೂರಿಂದ ಬಂದಿದ್ದೀನಿ. ನನ್ನ ಹೆಸರು ದೇವನಾಯಕ ಅಂತ. ನಿಮ್ಮ ಹುಡುಗಿ ಇಷ್ಟ ಆಗಿದ್ದಕ್ಕೆ ಇಲ್ಲಿಗೆ ಬಂದೆ. ಅವಳನ್ನ ಮದುವೆ ಆಗೋಣ ಅಂತ ಇಲ್ಲಿಗೆ ಬಂದೆ. ನಿಮ್ಗೇನಾದ್ರೂ ಅಭ್ಯಂತರ ಇಲ್ವಲ್ಲ? ದೇವ್ರೇ, ಏನಂತ ಮಾತಾಡ್ತಿದ್ದೀರಾ? ಇದನ್ನ ನೀವು ಕೇಳಬೇಕಾ? ಇದು ನಮ್ಗೆ ಸಿಕ್ಕಿರೋ ಅಂತ ಒಂದು ದೊಡ್ಡ ಭಾಗ್ಯ. ಹುಡುಗಿ ಒಪ್ಗೆನ ಒಂದ್ಸಲ ಕೇಳ್ಬಿಡಿ. ಯಾಕೆ ದನಿಗಳೇ ಅದಲ್ಲ? ಚಿಕ್ಕ ವಯಸ್ಸಿನಿಂದ ನಾನು ನೋಡ್ತಾ ಇದ್ದೀನಿ. ಅವರ ಅಪ್ಪ ಅಮ್ಮ ಅವಳು ಹುಟ್ಟಿದ ತಕ್ಷಣ ತೀರ್ಕೋಬಿಟ್ರು. ಇಲ್ಲೇ ಪಕ್ಕದಲ್ಲಿರೋ ಯಾವುದಾದ್ರೂ ದೇವಸ್ಥಾನದಲ್ಲಿ ನಾಳೆ ಮದುವೆ ಮಾಡಿಬಿಡ್ತೀನಿ. ಆಯಿತು. ಬೇಜಾರ್ ಮಾಡ್ಬೇಡಮ್ಮ. ಈ ಮದ್ವೆ ನಿಂಗೆ ಖಂಡಿತ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತು. ನಂಗೆ ಇವ್ರ ಜೊತೆ ಬದುಕಕ್ಕೆ ಇಷ್ಟ ಇಲ್ಲ. ನನ್ನನ್ನು ಇಲ್ಲಿಂದ ಕಳಿಸ್ಬಿಡಿ. ನೀನ್ ಅನ್ಕೊಂಡಿರೋ ರೀತಿ ಅಷ್ಟು ಸುಲಭ ಅಲ್ಲಮ್ಮ. ನಿಂಗ್ ಮೊದ್ಲು ಗಂಡ್ಮಗು ಹುಟ್ಟಿದ್ರೆ ನೀನಿಲ್ ರಾಣಿ ತರ ಬಾಳ್ತೀಯಮ್ಮ. ಏನಾದ್ರೂ ಹೆಣ್ಮಗು ಆದ್ರೆ ನಾನಿಲ್ಲೇ ಇದ್ದು ಸಾಯ್ತೀನಿ ಹೊರ್ತು ಅವ್ರನ್ನ ನನ್ ಮುಟ್ಟಕ್ ಬಿಡಲ್ಲ. ನಿನ್ಗ್ಯಾವ್ ತೊಂದ್ರೆನೂ ಬರ್ದಿರೋ ತರ ನಿನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಧೈರ್ಯವಾಗಿರು.